ಎಸ್.ಎಂ.ಆರ್. ಮತ್ತು ಸಮೀರ್ ಎಮ್ಡಿದ ಫುಲ್ ಕಾಂಟ್ರವರ್ಸಿ ನಡೆದೈತಿ. ಯೂಟ್ಯೂಬ್ ನೋಡಿ, ಇನ್ಸ್ಟಾ ನೋಡಿ, ಸೋಷಿಯಲ್ ಮೀಡಿಯಾದಾಗ ಎಲ್ಲೆಲ್ಲಿ ನೋಡಿದ್ರು ಬರೀ ಇವ್ರದ ಕಾಂಟ್ರವರ್ಸಿ ವಿಡಿಯೋಸ್ ಕಾಣಿಸ್ತಾವ. ಆಮೇಲೆ ಬೇರೆದವರು ಒಬ್ರಕ್ಕಿಂತ ಒಬ್ಬರ ಇದ್ರ ಬಗ್ಗೆ ಏನೇನೋ ವಿಡಿಯೋಸ್ ಮಾಡಿ ಹಾಕತ್ತಾರ. ಅದು ರೈಟ್ ರಾಂಗ್ ಅಂತ ಯಾರಿಗೂ ಗೊತ್ತಿಲ್ಲ. ಒಂದ್ ಥಿಂಗ್ ಕ್ಲಿಯರ್ ಮಾಡ್ಬಿಡ್ತೀನಿ, ನಾನು ಇಲ್ಲಿ ಎಸ್.ಎಂ.ಆರ್. ಮತ್ತೆ ಸಮೀರ್ ಎಮ್ಡಿ ಯಾರನ್ನೂ ಡಿಫೆಂಡ್ ಮಾಡಕ್ ಮಾತಾಡ್ತಿಲ್ಲ, ಯಾರನ್ನೂ ಅಟ್ಯಾಕ್ ಮಾಡಕ್ ಮಾತಾಡ್ತಿಲ್ಲ. ಬಟ್ ರಿಯಾಲಿಟಿ ಏನೈತಿ, ಪಬ್ಲಿಕ್ ಅಲ್ಲಿ ಏನಾಗತೈತಿ, ಆಮೇಲೆ ಇದರಿಂದ ಏನ್ ಎಫೆಕ್ಟ್ ಆಗತೈತಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಅಂತ ಮಾತಾಡೋಣ. ಸೊ ಲೆಟ್ಸ್ ಗೋ. ರಿಯಾಲಿಟಿ ಏನಂದ್ರ, ಸಮೀರ್ ಎಮ್ಡಿ ಅವರ ಒಂದು ಎಸ್.ಎಂ.ಆರ್. ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾರೆ 2-3 ಡೇಸ್ ಬ್ಯಾಕ್. ನಾನು ಸುಮಾರು ದಿನದಿಂದ ಹೇಳ್ಬೇಕು ಅಂತ ಇದ್ದೆ. ಅದಕ್ಕೆ ಒಂದು ಎಸ್.ಎಂ.ಆರ್. ರಿಪ್ಲೈ ಮಾಡ್ತಾರೆ. ಬಟ್ ಅದರಿಂದ ರಿಯಲ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿಲ್ಲ. ರಿಯಲ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದ್ದು ಎಲ್ಲಿಂದಪ್ಪ ಅಂದ್ರ, ಯಾರ್ಯಾರು ವ್ಯೂಸ್ ಬರ್ತೈತಿ, ಅದು ಬರ್ತೈತಿ, ಫಾಲೋವರ್ಸ್ ಬರ್ತಾರಂತ ಇವಾಗ ಟ್ರೆಂಡಿಂಗ್ ಕಾಂಟೆಂಟ್ ಅಂತ ಏನೇನೋ ವಿಡಿಯೋ ಮಾಡಿ ಪೋಸ್ಟ್ ಮಾಡತ್ತಾರ. ಗೊತ್ತಿರ್ಲಿ ಏನೇನೋ ಕತ್ತಿಗಳೆಲ್ಲ ಮಾಡಿ ವಿಡಿಯೋ ಪೋಸ್ಟ್ ಮಾಡತ್ತಾರ. ಈಗ ಕಾಂಟ್ರವರ್ಸಿ ನೋಡಿದ್ರ ಎಸ್.ಎಂ.ಆರ್. ಮತ್ತೆ ಸಮೀರ್ ಎಮ್ಡಿ ಮೇನ್ ಅಕೌಂಟ್ ಇಂದ ಬಂದಿರೋ ವಿಡಿಯೋಕ್ಕಿಂತ ಯಾರ್ಯಾರು ಏನೇನೋ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದಾರೆ ಪಬ್ಲಿಕ್ ಅಲ್ಲಿ, ಅದು ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ಕಾಂಟ್ರವರ್ಸಿ ಜಾಸ್ತಿ ಆಗ್ತಿರೋದು. ಒಂದು ವಿಡಿಯೋ ಅಪ್ಲೋಡ್ ಆಗ್ತೈತಿ, ಅದಕ್ಕೊಂದು ರಿಪ್ಲೈ ವಿಡಿಯೋ, ಅದಕ್ಕೊಂದು ರೀಲ್ಸ್, ಅದಕ್ಕೊಂದು 4 ಕಮೆಂಟ್, ನೆಗೆಟಿವ್ 4 ಸಮೀರ್ ಎಮ್ಡಿ ಸಪೋರ್ಟಿವ್ ಕಮೆಂಟ್ಸ್ ಇರುತ್ತೆ, ಒಂದು 4 ಎಸ್.ಎಂ.ಆರ್. ಸಪೋರ್ಟಿವ್ ಕಮೆಂಟ್ಸ್ ಇರುತ್ತೆ. ಹಿಂಗಾಗಿ ಕಾಂಟ್ರವರ್ಸಿ ಯಾವ ಲೆವೆಲ್ ಕೊಂಟೈತೆ ಅಂದ್ರೆ ಡೇ ಬೈ ಡೇ ಜಾಸ್ತಿ ಆಗತೈತಿ. ಆಮೇಲೆ ಸಮೀರ್ ಎಮ್ಡಿ ಎಸ್.ಎಂ.ಆರ್. ಬಿಟ್ಟು ಇದ್ರಾಗ ಬೇರೆ ಕೊಡತ್ತಾರ. ಇದಕ್ಕೆ ಕಾಂಟ್ರವರ್ಸಿ ಜಾಸ್ತಿ ಆಗತೈತಿ. ಇದರಿಂದ ಬಹಳಷ್ಟು ಬಂದಿಗಂತೂ ಇದು ಮ್ಯಾಟ್ರಿ ಏನಂತಾನು ಗೊತ್ತಿಲ್ಲ, ಆದ್ರೆ ಏನೇನೋ ವಿಡಿಯೋ ಮಾಡಿ ಪೋಸ್ಟ್ ಮಾಡತ್ತಾರೆ ಇನ್ಸ್ಟಾಗ್ರಾಮ್ ಒಳಗೆ. ಯಾಕಂದ್ರೆ ಇವು ವೈರಲ್ ಕಂಟೆಂಟ್ ಐತಿ. ಬಟ್ ಇದರಿಂದ ಕಾಂಟ್ರವರ್ಸಿಯಿಂದ ಎಸ್.ಎಂ.ಆರ್. ಆಗ್ಲಿ, ಸಮೀರ್ ಎಮ್ಡಿ ಆಗ್ಲಿ, ಬೇರೆ ಯಾರಿಗೂ ಎಫೆಕ್ಟ್ ಆಗ್ತಿರಲಿಲ್ಲ. ಡೈರೆಕ್ಟ್ ಆಗಿ ಯಾವ್ದ್ರ ಮೇಲೆ ಎಫೆಕ್ಟ್ ಆಗತ್ತಿತ್ತಂದ್ರ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಮೇಲೆ. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಒಂದು ಕೆಟ್ಟ ಹೆಸರು ಬರ್ತೈತಿ. ಏನ್ ಫುಲ್ ಕಾಂಟ್ರವರ್ಸಿ ನಡೆದಿರ್ತೈತಿ. ಬರೀ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಬಗ್ಗೆ ಒಬ್ಬ ಮಾತಾಡ್ತಾನ, ಬೇರೆ ಇವಾಗ ಆಲ್ತು ರೀಲ್ಸ್ ಮಾಡತ್ತಾರ. ಅವ್ರಿಗೆ ಏನ್ ಹೇಳ್ಬೇಕಂದ್ರ, ಒಬ್ಬರಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಒಬ್ಬರನ್ನ ಕೆಟ್ಟ ಹೆಸರಿಂದ ಮಾತಾಡ್ಬೇಕಂತ ಏನಿಲ್ಲ, ಅವಾಗ ಸಪೋರ್ಟ್ ಮಾಡಿದಾರಂತ ಏನಿಲ್ಲ. ಸೊ ಇದು ಮ್ಯಾಟ್ರ್ ಏನೈತಿ, ರಿಯಲ್ ಏನೈತಿ ಅಂತ ಸಮೀರ್ಗ ಮತ್ತೆ ಎಸ್.ಎಂ.ಆರ್. ಗೇಮಿಂಗ್ ಇವ್ರಿಗೆ ಅಷ್ಟ ಗೊತ್ತಿರುತ್ತೆ ರಿಯಲ್ ಆಗಿ ಏನ್ ನಡೆದೈತಿ ಅಂತ. ಸೊ ಮ್ಯಾಟ್ರ್ ಗೊತ್ತಿಲ್ಲ, ಅನ್ನೆಸೆಸರಿ ವ್ಯೂಸ್ ಬರ್ತಾವ, ಲೈಕ್ಸ್ ಬರ್ತಾವ, ಫಾಲೋವರ್ಸ್ ಬರ್ತಾವ ಅಂತ ಏನೇನೋ ವಿಡಿಯೋ ಮಾಡಿ ಪೋಸ್ಟ್ ಮಾಡೋದು ರಾಂಗ್. ಸೊ ಅಟ್ ಲಾಸ್ಟ್ ಹೇಳೋದಂದ್ರೆ, ನಾನು ಯಾರನ್ನ ವಹಿಸ್ಕೊಂಡು ಮಾತಾಡ್ತಿಲ್ಲ. ಸಮೀರ್ ಎಮ್ಡಿ, ಎಸ್.ಎಂ.ಆರ್. ಅಂತ ಯಾರು ಕರೆಕ್ಟ್ ಯಾರು ರಾಂಗ್ ಅಂತ ಮಾತಾಡ್ತಿಲ್ಲ. ಬಟ್ ವ್ಯೂಸ್ ಬರ್ತೈತಿ ಅಂತ ಹೇಟ್ ಸ್ಪ್ರೆಡ್ ಮಾಡಕ್ ಹೋಗ್ಬೇಡ್ರಿ. ಏನೇನೋ ವಿಡಿಯೋ, ಅನ್ನೆಸೆಸರಿ ವಿಡಿಯೋಸ್ ಏನೇನೋ ಮಾಡಿ ಸ್ಪ್ರೆಡ್ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಅಟ್ ಲಾಸ್ಟ್ ಸಮೀರ್ ಆಗ್ಲಿ, ಎಸ್.ಎಂ.ಆರ್. ಆಗ್ಲಿ, ಇದೆಲ್ಲ ಬಿಟ್ಟು ಅಟ್ ಲಾಸ್ಟ್ ಕೆಟ್ಟ ಹೆಸರು ಬರೋದ ಯೂಟ್ಯೂಬ್ ಕಮ್ಯುನಿಟಿ ಮೇಲೆ. ಸೊ ಇದು ಮೇನ್ ಮ್ಯಾಟ್ರ್ ಆಗ್ತೈತಿ. ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.